ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಮಸ್ಕಾರ ಹೇಳ್ತಾ ಇಂಡಿವಿಜುವಲಾಗಿ ಹೆಸರು ಹೇಳೋಕ್ಕೆ ಹೋಗಲ್ಲ, ಅದು ಸಮಯ ವ್ಯರ್ಥ ಅಂದ್ಕೊಡ್ತೀನಿ. ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಮಕ್ಕಳುಗಳೇ, ಪೋಷಕರೇ, ಹೇಳುವಂಥಕ್ಕೇನೋ ತುಂಬ ಮುಖ್ಯವಾದ ವಿಚಾರಗಳು ಉಳಿದಿಲ್ಲ. ಯಾಕೆಂದರೆ ನಮ್ಮ ಕಮಿಷನರ್ ಸಾಹೇಬರು ಎಲ್ಲ ಹೇಳಿದ್ರು, ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆದರ್ಶ. ಆಸಿ ಸಂಸ್ಥೆಯಲ್ಲಿ ಇದೆ. ಸೊ ಅದು ಬಿಟ್ಟು ಇನ್ನೇನು ಬೇಕಾಗಿಲ್ಲ. ಮಿಕ್ಕಿದ ಜವಾಬ್ದಾರಿನ ಶಿಕ್ಷಕರು ನೋಡ್ಕೋತಾರೆ. ಆ ಶಿಕ್ಷಕರನ್ನ ಒಳ್ಳೆ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ. ಇದ್ರ ಮುಂದೆ ಇನ್ನೇನು ಬೇಕಿಲ್ಲ. ಸೊ ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಯಾವುದೂ ಕೂಡ ನಮಗೆ ಈಸಿಯಾಗಿ ಸಿಗೋದಿಲ್ಲ. ಸರ್ ಹೇಳ್ತಾಯಿದ್ರು 625 ಮಾರ್ಕ್ಸ್ ಇರ್ಬೋದು, ಅಥವಾ UPSC ಎಕ್ಸಾಮ್ ಇರ್ಬೋದು, ಅದಕ್ಕೆ ಅದರದ್ದೇ ಆದಂಥ ಒಂದು ಪರಿಶ್ರಮ ಬೇಕಾಗತ್ತೆ, ಸುಲಭವಾಗಿ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನದೇ ಒಂದು ಉದಾಹರಣೆ ಕೊಡ್ತೀನಿ. ನಾನು ಯಾವಾಗ ದೃಷ್ಟಿ ಕಳ್ಕೊಂಡೆ, ನನ್ನ ಔಟ್ಡೋರ್ ಆ್ಯಕ್ಟಿವಿಟೀಸ್ ಏನಿತ್ತು ಅದು ತುಂಬ ಕಡಿಮೆ ಆಗೋಯ್ತು. ಕೆಲಸ ಮಾಡ್ತಾಯಿದ್ದೀನಿ, ಜೀವನ ನಡೀತದೆ, ಎಲ್ಲವೂ ಕೂಡ ಅದ್ಭುತ. ಆದರೆ ಸಮಾಜದಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದು ಹೇಗೆ, ನನ್ನನ್ನು ನಾನು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡ್ತಾ, ನಾನು ಯಾಕೆ ಚಾರಣಕ್ಕೆ ಹೋಗಬಾರ್ದು, ಟ್ರೆಕ್ಕಿಂಗ್ ಹೋಗಬಾರ್ದು ಅಂತ ಯೋಚನೆ ಮಾಡಿದೆ. ಹೌದು, ಇದು ಆಗುತ್ತೆ. ನನ್ನ ಜೊತೆ ಯಾರಾದರೂ ಒಬ್ಬರು ಕರೆಕ್ಟಾಗಿ ಸಪೋರ್ಟ್ ಮಾಡೋರಿದ್ದರೆ ಮಾಡಬಹುದು. ಇವತ್ತು ಕರ್ನಾಟಕದಲ್ಲಿ ಯಾವುದೇ ಬೆಟ್ಟಗಳನ್ನು, ಅತ್ಯಂತ ಎತ್ತರವಾದ ಶಿಖರಗಳನ್ನು ಸೇರಿಸಿ ಎಲ್ಲ ಶಿಖರಗಳಲ್ಲೂ ಟ್ರೆಕ್ಕಿಂಗ್ ಹೋಗಿದ್ದೀನಿ ನಾನು. ಇದ್ರ ಜೊತೆಯಲ್ಲಿ ಇನ್ನೂ ನಾನು ತುಂಬ ಚೆನ್ನಾಗಿ ಸೈಕಲ್ ಹೊಡಿತಾ ಇದ್ದೆ. ಈಗ ಯಾಕೆ ಸೈಕಲ್ ತುಳಿಯೋಕ್ಕಾಗೋದಿಲ್ಲ ಯೋಚನೆ ಮಾಡೋ ಒಂದು ಐಡಿಯಾ ಬಂತು. ಮೋಸ್ಟ್ಲಿ ಎಲ್ಲರೂ ಕೇಳಿದ್ದೀರಾ, ಟ್ಯಾಂಡಮ್ ಸೈಕಲ್ ಅಂತ ಗೊತ್ತಿದೆಯಾ? ಮುಂದೆಗಡೆ ಒಬ್ಬರು ತುಳಿತಾರೆ, ಹಿಂದೆಗಡೆ ಒಬ್ಬರು ತುಳಿತಾರೆ. ಮುಂದೆಗಡೆ ಅವರು ಹ್ಯಾಂಡಲ್ ನೋಡ್ಕೋತಾರೆ, ಹಿಂದೆಗಡೆ ಇರೋರು ತುಳಿತಾರೆ. ಆ ಥರ ಸೈಕಲ್ನ ತುಳ್ಕೊಂಡು ಬರೀ 30 ಅವರ್ಸಲ್ಲಿ 30 ಗಂಟೆನಲ್ಲಿ ಮೊನ್ನೆ ಅಕ್ಟೋಬರ್ನಲ್ಲಿ ಇಲ್ಲಿಂದ ಗೋವಾಗೆ ಹೋಗಿದ್ವಿ. ಇವತ್ತು ಬೆಳಗ್ಗೆ ಶುರು ಮಾಡಿದ್ವಿ, ನಾಳೆ ಮಧ್ಯಾಹ್ನ ರೀಚ್ ಆದ್ವಿ. ಮುಂದೆ ಒಂದು ಕಾರು, ಹಿಂದೆ ಒಂದು ವ್ಯಾನು ಸೇಫ್ಟಿಗಿತ್ತು. ಕಂಟಿನ್ಯೂಸ್ ಆಗಿ ಸೈಕಲ್ ತುಳ್ಕೊಂಡು ಒಂದು ಕಡೆ ಸ್ಟಾಪ್ ಮಾಡಿಲ್ಲ. ರಾತ್ರಿ ನಿಲ್ಲಿಸರೆ ಏನೂ ಕೇಳಿಸಿಲ್ಲ. ನಿಲ್ಲಿಸ್ತಾ ಇದ್ವಿ ನೀರು ಕುಡಿಯೋದಕ್ಕೋಸ್ಕರ, ರೆಸ್ಟ್ ರೂಮ್ಗೆ ಹೋಗೋದಕ್ಕೋಸ್ಕರ ಮಾತ್ರ, ಎನರ್ಜಿ ತೊಗೊಳೋದಕ್ಕೋಸ್ಕರ ಮಾತ್ರ. ಅದು ಬಿಟ್ಟರೆ ಎಲ್ಲೂ ನಿಲ್ಲಿಸಿಲ್ಲ. ಯಾಕೆ ಈ ಎಕ್ಸಾಂಪಲ್ ಹೇಳಿದೆ ಅಂತಂದರೆ, ಗುರಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಮೊದಲು ಗುರು ಸಿಕ್ಕೋದು ಕಷ್ಟ ಇತ್ತು, ಗುರಿ ಸಿಕ್ಕೋದು ಕಷ್ಟ ಇತ್ತು. ಇವಾಗ ಗುರುಗಳು ನಮಗೆ ತುಂಬ ಒಳ್ಳೆಯ ಗುರುಗಳಿದ್ದಾರೆ, ಆದರೆ ಗುರಿನೂ ತೋರಿಸ್ತಾರೆ. ಆದರೆ ಆ ಗುರಿ ಮುಟ್ಟೋದಕ್ಕೆ ಕೀ ಟು ಸಕ್ಸಸ್ ಅನ್ನೋದೊಂದು ಬೇಕಲ್ವಾ? ಒಪ್ಕೋತೀರ ಎಲ್ಲರೂ? ಏನು ಕೀ ಟು ಸಕ್ಸಸ್ ಅಂತಂದರೆ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಸರ್ರು ಕೂಡ ತುಂಬ ಒಳ್ಳೆ ಮಹಾಭಾರತ ಮತ್ತು ರಾಮಾಯಣ ಕಥೆಗಳನ್ನು ಹೇಳಿದ್ರು. ಅದೇ ರೀತಿ ಸಾಕ್ರೆಟಿಸ್ ಹೆಸರು ಕೇಳಿದಿರ ಎಲ್ಲರೂ? ಕೇಳಿದ್ದೀರಾ? ಸಾಕ್ರೆಟಿಸ್ ಒಬ್ಬ ವ್ಯಕ್ತಿ ಹತ್ರ, ಒಬ್ಬ ಗುರುಗಳು, ತುಂಬ ಒಳ್ಳೆ ಫಿಲಾಸಫರ್ ಅವರು. ಅವ್ರ ಹತ್ರ ಒಬ್ಬ ಸ್ಟೂಡೆಂಟ್ ಓದ್ನಂತೆ, ಗುರುಗಳೇ, ನಿಮ್ಮ ಶಿಷ್ಯಂದ್ರೆಲ್ಲ ಜೀವನದಲ್ಲಿ ತುಂಬ ಸಕ್ಸಸ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಎಜುಕೇಷನ್ ಮಾಡಿದ್ದಾರೆ, ನಾನು ಜೀವನದಲ್ಲಿ ಸಕ್ಸಸ್ ಬೇಕು, ಏನು ಮಾಡಬೇಕು ಅಂತ. ಎಲ್ಲರೂ ನನ್ನ ಬೈತಾರೆ, ನಾನು ದಡ್ಡ, ನಾನು ಕೆಲಸ ಮಾಡಲ್ಲ, ನನಗೆ ಜೀವನದಲ್ಲಿ ಆಸಕ್ತಿ ಇಲ್ಲ, ನಾನು ಎಲ್ಲರಂತೆ ಮುಂದುವರಿಬೇಕು ಜೀವನದಲ್ಲಿ, ಜೀವನಕ್ಕೆ ಏನಾದರೂ ಒಂದು ಸಕ್ಸಸ್ ಇದೆಯಾ, ಏನಾದರೂ ಒಂದು ಶಾರ್ಟ್ ಕಟ್ ಇದೆಯಾ ಅಂತ ಕೇಳಿದಂತೆ. ಒಂದು ಕೆಲಸ ಮಾಡು, ನಾನು ಹೇಳ್ತೀನಿ ಉತ್ತರ, ನಾಳೆ ಬೆಳಗ್ಗೆ ನಮ್ಮ ಊರು ಹೊರಗಡೆ ಇರೋ ಕೆರೆ ಹತ್ರ ಬಾ ಅಂತಾರೆ, ನದಿ ಹತ್ರ. ಆಯಿತು, ಬೆಳಗ್ಗೆ ಆಯಿತು. ಶಿಷ್ಯ ಬೆಳಗ್ಗೆನೇ ಹೊರಟ, ಸೂರ್ಯೋದಯಕ್ಕಿಂತ ಮುಂಚೆ. ಗುರುಗಳು ಆಲ್ರೆಡಿ ನಿಂತಿದ್ರು. ಬಾ ನನ್ನ ಜೊತೆ, ನಿನಗೆ ಸಕ್ಸಸ್ ಅಥವಾ ನಿನ್ನ ಯಶಸ್ಸಿನ ಹಾದಿ ಏನು ಅಂತ ಹೇಳ್ಕೊಡ್ತೀನಿ, ರಹಸ್ಯ ಏನು ಅಂತ ಹೇಳ್ಕೊಡ್ತೀನಿ ಅಂತ. ಆಯಿತು, ಶಿಷ್ಯ ಹೋದ. ಕೆರೆ ಒಳಗಡೆ, ನದಿ ಒಳಗಡೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ತಾ ಹೋಗ್ತಾ ನೀರು ಇಲ್ಲಿವರೆಗೂ ಬಂತು, ಮೊಣಕಾಲವರೆಗೂ, ಇದುವರೆಗೂ ಬಂತು, ಎದೆವರೆಗೂ ಬಂತು. ಇನ್ನೇನು ಮುಳುಗಬೇಕು ಅನ್ನೋ ಸಮಯದಲ್ಲಿ ಆ ಗುರು ಸಾಕ್ರೆಟಿಸ್ ಏನು ಮಾಡ್ತಾರೆ, ಶಿಷ್ಯನ ಕೆಳಗಡೆ ಹಾಕ್ಕೊಂಡು ಅವ್ರ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಶಿಷ್ಯ ಏನಾದ, ನೀರೊಳಗಡೆ ಮುಳುಗೋದ. ಎದಳಕ್ಕೂ ಬಿಡ್ತಾ ಇಲ್ಲ. ಅವನ ಹೆಗಲ ಮೇಲೆ ಕೂತ್ಕೊಂಡು ನೀರೊಳಗಡೆ ಮುಳುಗಿಸ್ಬಿಡ್ತಾರೆ ಶಿಷ್ಯನ. ಅವನ ಕೈ ಕಾಲಾಡೋದಕ್ಕೂ ಬಿಡ್ತಾ ಇಲ್ಲ. ಶಿಷ್ಯನಿಗೆ ಗಾಬರಿ, ಇದೇನಿದು, ನನಗೆ ಯಶಸ್ಸನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಸ್ವರ್ಗನೇ ತೋರ್ಸೋಕೆ ಕೊಟ್ಟಿದ್ದಾರಲ್ಲ ಅಂತ. ಆಯಿತು, ಇನ್ನೇನು ಜೀವ ಹೋಯ್ತು ನನ್ನ ಕೈಲಿ, ಇನ್ನು ಆಗೋದೇ ಇಲ್ಲ. ಆಯಿತು, ನನ್ನ ಜೀವನ ಹೋಯ್ತು ಅನ್ನೋ ಮೂಮೆಂಟಲ್ಲಿ ಗುರುಗಳು ಅವನನ್ನು ಮೇಲಕ್ಕೆ ಬಿಡ್ತಾರೆ.
ಬಂದ ತಕ್ಷಣ ಅವ್ನು ಫಸ್ಟ್ ಮಾಡಿದ ಕೆಲಸ ಏನು ಮಾಡ್ತಾನೆ? ಗಾಳಿ ತಗೋತಾನೆ, ಉಸಿರಾಡ್ತಾನೆ, ಗುರುಗಳನ್ನ ಕೇಳ್ತಾನೆ. ಫಸ್ಟ್ ಸಮಾಧಾನ ಮಾಡ್ಕೋತಾನೆ, ಉಸಿರಾಡ್ತಾನೆ, ಗುರುಗಳನ್ನ ಕೇಳ್ತಾನೆ. ಗುರುಗಳೇ, ನಾನು ನಿಮ್ಮನ್ನು ಯಶಸ್ಸಿನ ಹಾದಿ ಕೇಳಕ್ಕೆ ಬಂದರೆ ನೀವು ನನಗೆ ಸ್ವರ್ಗದ ಹಾದಿಯನ್ನೇ ತೋರ್ಸಕ್ಕೆ ಕೊಟ್ಟಿದ್ದೀರಲ್ಲ, ಏನಿದು ಅಂತ. ಆವಾಗ ಗುರುಗಳು ದಂಡೆ ಮೇಲೆ ಕೂತ್ಕೊಂಡು ಒಂದು ಮಾತು ಹೇಳ್ತಾರೆ, ನೋಡಪ್ಪ, ನಾನು ನಿನ್ನ ನೀರಲ್ಲಿ ಮುಳುಗಿಸ್ದಾಗ ಇನ್ನೇನು ನಿನ್ನ ಜೀವ ಹೋಗುತ್ತೆ ಅನ್ನೋ ಸಮಯದಲ್ಲಿ ನಿನಗೆ ದ ಮೋಸ್ಟ್ ವಾಂಟೆಡ್ ಥಿಂಗ್, ನಿನಗೆ ಡೆಸ್ಪಿರೇಷನ್ ಇತ್ತಲ್ಲ, ಆ ಡೆಸ್ಪಿರೇಷನಲ್ಲಿ ಬೇಕಾಗಿದ್ದು ಏನು? ಗಾಳಿ. ಆ ಗಾಳಿ ಬೇಕು ಅನ್ನೋ ಡೆಸ್ಪಿರೇಷನ್ ಮೂಮೆಂಟ್ ಇತ್ತಲ್ಲ ನಿನ್ನಲ್ಲಿ, ಆ ಒಂದು ಆಸಕ್ತಿ ಇತ್ತಲ್ಲ, ನೀನವಾಗ ನೀನು ಎದ್ದೇಳಲೇಬೇಕು, ಗಾಳಿ ತಗೊಳ್ಳೇಬೇಕು ಅನ್ನೋ ಒಂದು ಆಸೆ ಏನಿತ್ತು, ಆ ಆಸೆ ಸಮಯದಲ್ಲಿ ನೀನು ಬೇರೆ ಯಾವ ಯೋಚನೆ ಮಾಡ್ತಾಯಿದ್ದೆ ಅಂತ ಕೇಳಿದ್ರು. ಇಲ್ಲ ಅವರುಗಳೇ, ಯಾವುದೂ ಯೋಚನೆ ಇಲ್ಲ, ನನಗೆ ಬೇಕಾಗಿದ್ದು ಒಂದೇ ಗಾಳಿ ಅಷ್ಟೇ, ಅದು ಬಿಟ್ಟರೆ ನನಗೆ ಯಾವ ಯೋಚನೆಯೂ ಇಲ್ಲ. ನನಗೆ ಜೀವನದಲ್ಲಿ ಗಾಳಿ ಅಷ್ಟೇ ಬೇಕಿತ್ತು, ನನಗೆ ಜೀವ ಅಷ್ಟೇ ಮುಖ್ಯ. ಆ ಡೆಸ್ಪಿರೇಷನ್ನ, ಅದೇ ಡೆಸ್ಪಿರೇಷನನ್ನು ನೀನು ಮಾಡೋ ಕೆಲಸದಲ್ಲಿ ತೋರಿಸು, ನಿನ್ನ ವಿದ್ಯಾಭ್ಯಾಸದಲ್ಲಿ ತೋರಿಸು. ನೀನು ಯಶಸ್ಸಿನ ಹಾದಿ ಹುಡ್ಕೊಂಡಿದ್ರೆ ಯಶಸ್ಸು ನಿನ್ನನ್ನು ಹುಡ್ಕೊಂಡು ಬರುತ್ತೆ ಅಂತ. ಅರ್ಥ ಆಯ್ತಾ? ಸೊ ನಮ್ಮಲ್ಲಿ ಎಜುಕೇಷನ್ ಇರ್ಬೋದು, ಅಥವಾ ವಿದ್ಯಾಭ್ಯಾಸ ಇರ್ಬೋದು, ನಮ್ಮ ಕೌಶಲ್ಯತೆ ಇರ್ಬೋದು, ನಮ್ಮ ಆದರ್ಶಗಳಿರ್ಬೋದು. ವಿದ್ಯಾಭ್ಯಾಸಕ್ಕಿಂತ ಮುಖ್ಯವಾದದ್ದು ನಮಗೆ ಪ್ರಬುದ್ಧತೆ ಬೇಕು, ಆದರ್ಶಗಳು ಬೇಕು ಜೀವನದಲ್ಲಿ. ಈ ಎಲ್ಲ ವಿಚಾರಗಳು ಬರಬೇಕು ಅಂದರೆ ದಿನ ಬೆಳಗ್ಗೆ 8 ಗಂಟೆಗೆ ಎದ್ದುಬಿಟ್ಟು ನಾನು ಒಬ್ಬ ಆದರ್ಶಯುತವಾದ ವ್ಯಕ್ತಿ ಆಗ್ತೀನಿ, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀನಿ ಅದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ನಾನು ಟೀಚರ್ ಪಾಠ ಮಾಡೋವಾಗ ಯಾವುದೋ ಒಂದು ಹೊಸ ಮೂವಿ ರಿಲೀಸ್ ಆಗಿದೆ, ದುರಂಧರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಸಕ್ಸಸ್ಸನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತಾ? ನೋ ವೇ, ರೈಟ್? ಸೊ ನಿಮ್ಮ ಗಮನ ಎಲ್ಲಿದೆ? ನಾನು ಇಲ್ಲಿಂದ ಸೈಕಲ್ ತುಳ್ಕೊಂಡು ಹೋಗೋವಾಗ ಎಲ್ಲಿ ರೆಸ್ಟ್ ಮಾಡಲಿ, ಎಲ್ಲಿ ಊಟ ಮಾಡಲಿ ಅನ್ನೋದನ್ನು ಯೋಚನೆ ಮಾಡಲಿಲ್ಲ. ಎಷ್ಟು ಬೇಗ ಆಗುತ್ತೆ ಅಷ್ಟೇ ನಾನು ಗೋವಾ ಬಾರ್ಡರ್ ರೀಚ್ ಆಗಬೇಕು, ಅಷ್ಟೇ ನನ್ನ ಗುರಿ ಇತ್ತು. ನಿಮ್ಮ ಗುರಿ ಏನು? ಮಾರ್ಕ್ಸ್ ಒಂದೇ ಅಲ್ಲ, ನಾನು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ಒಬ್ಬ ಆದರ್ಶಯುತವಾದ ವ್ಯಕ್ತಿ ಆಗಬೇಕು. ಇದಿಷ್ಟೇ ಮಾತ್ರ ನಿಮ್ಮ ಜೀವನದ ಗುರಿ. ಆದರೆ ಬೇರೆ ಯಾವುದೇ ವಸ್ತುಗಳು, ಆಕರ್ಷಣೆಗಳಾಗಲಿ ನಿಮ್ಮನ್ನು ಎಫೆಕ್ಟ್ ಮಾಡೋದಕ್ಕೆ ಸಾಧ್ಯ ಈಗಿರೋದಿಲ್ಲ. ಇದಷ್ಟೇ. ಸೊ ಆಲ್ಮೋಸ್ಟು ಎಲ್ಲರೂ ಕೂಡ ಪ್ರೋಗ್ರಾಮ್ಗಳಿಗೆ ಕಾಯ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಅದನ್ನು ಹೇಳ್ತಾ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಸಮಸ್ಯೆಗಳು ಎಷ್ಟು ಮುಖ್ಯ ಅಂತ. ಒಂದು ವಾಟರ್ ಬಾಟ್ಲ್ ಕೊಡಿ ಸರ್ ಇಲ್ಲಿ. ಎಲ್ಲರಿಗೂ ಮುಖ್ಯ. ನಿಮಗೆ ಫಾರ್ ಎಕ್ಸಾಂಪಲ್ ನನಗೆ ಕಣ್ಣಿನ ತೊಂದರೆ ಆಯಿತು, ಸರ್ಗೆ ಕೆಲವ್ರಿಗೆ ಇಂಗ್ಲೀಷ್ ಬರ್ದೇ ಇರ್ಬೋದು, ಕೆಲವ್ರಿಗೆ ಬೇರೆಲ್ಲ ಸಮಸ್ಯೆ ಆಗ್ಬೋದು. ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಕಂಡಿಡ್ಕೊಳ್ಳೋದು? ನಮ್ಮ ಕಮಿಷನರ್ ಸರ್ ಹೇಳ್ತಾಯಿದ್ರು, ಸಮಸ್ಯೆಗಳು ಇದ್ದೇ ಇರ್ತವೆ, ಅದಕ್ಕೆ ಪರಿಹಾರ ಕಂಡಿಡ್ಕೊಳ್ಳೋದೇ ಬುದ್ಧಿವಂತಿಕೆ ಅಂತ. ಪರಿಹಾರ ಹೇಗೆ ಕಂಡಿಡ್ಕೊಳ್ಳೋದು? ಫಾರ್ ಎಕ್ಸಾಂಪಲ್ 2 ನಿಮಿಷದಲ್ಲಿ ಹೇಳ್ತೀನಿ. ಇದೆಷ್ಟು ತೂಕ ಇರ್ಬೋದು? ಅರ್ಧ ಲೀಟ್ರ್ ಬಾಟ್ಲು. ನಾನಿದನ್ನು ಈಗ ನನ್ನ ಕೈಯಲ್ಲಿ ಇಟ್ಕೊಂಡ್ರೆ ಅರ್ಧ ಲೀಟ್ರ್ ಮಾತ್ರ. ಇದೇ ಬಾಟಲ್ನ ಹಾಫ್ ಆನ್ ಅವರ್ ನಾನು ಹೀಗೆ ಇಟ್ಕೊಂಡಿದ್ರೆ ಇದ್ರ ತೂಕ ಎಷ್ಟಾಗ್ಬೋದು? ಸೊ 2-3 kg ಮೇಲಾಗುತ್ತೆ. ಹೀಗೆ 1 ಅವರ್ ಇಟ್ಕೊಂಡ್ರೆ ಏನಾಗುತ್ತೆ? ಕೈ ನೋವು ಬರುತ್ತೆ, ಸ್ವಲ್ಪ ಶೋಲ್ಡರ್ ನೋವು ಬರುತ್ತೆ. ಇದೇ ರೀತಿ ನಾನು 6 ಅವರ್ಸ್ ಇಟ್ಕೊಂಡ್ರೆ ಈ ಬಾಟಲ್ಗಿಂತ ತೂಕ ಇನ್ಯಾವುದೂ ಇಲ್ಲ. ಒಪ್ಕೋತೀರಾ? ನನ್ನ ಕೈಯನ್ನು ಫ್ರೀಸ್ ಮಾಡಿ ನನ್ನ ಕೈಯಿನ ಮುಂದೆ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ಮಾಡ್ತೋಂಥ ಶಕ್ತಿಯ ಅರ್ಧ ಲೀಟ್ರ್ ಬಾಟ್ಲಿಗಿದೆ. ಯಾಕಿದ್ದೀನಿ ಹೇಳಿದೆ ಅಂದರೆ, ನಮ್ಮ ಸಮಸ್ಯೆಗಳು ಅಷ್ಟೇ. ನಮ್ಮ ಮೈಂಡಲ್ಲಿದ್ದರೆ ಆ ಸಮಸ್ಯೆ ಮಹತ್ವ ಏನಂದರೆ ಕೇವಲ ಅರ್ಧ ಲೀಟ್ರ್ ಬಾಟ್ಲು ಅಷ್ಟೇ. ಆ ಸಮಸ್ಯೆನ, ಆ ಬಾಟಲ್ನ ನಾನು ಇಮಿಡಿಯೇಟಾಗಿ ತೆಗೆದು ಟೇಬಲ್ ಮೇಲೆ ಇಟ್ಬಿಟ್ರೆ ಅದನ್ನು ಎಫೆಕ್ಟ್ ಮಾಡೋದಿಲ್ಲ. ಅದು ನನ್ನ ಕೈಯಲ್ಲೇ ಹಿಡ್ಕೊಂಡು ಅರ್ಧ ಗಂಟೆ, 1 ಗಂಟೆ ಯೋಚನೆ ಮಾಡಿ, 2 ಗಂಟೆ ಯೋಚನೆ ಮಾಡಿ, ಅರ್ಧ ಗಂಟೆ, 10 ಅವರ್, 12 ಅವರ್ ಇಟ್ಕೊಂಡಿದ್ರೆ ಬಾಟ್ಲು ತೂಕ ಆಗುತ್ತೆ, ನನ್ನ ಆರೋಗ್ಯನೂ ಹಾಳಾಗುತ್ತೆ, ಕೈಯೂ ಹೊರಟೋಗುತ್ತೆ. ಸೇಮ್ ಥಿಂಗ್ ನಮ್ಮ ಮೈಂಡಲ್ಲಿರೋ ಚಾಲೆಂಜಸ್ ಇರ್ಬೋದು, ಸಮಸ್ಯೆಗಳಿರ್ಬೋದು, ಏನೇ ಆಗಲಿ ಮೈಂಡಲ್ಲಿ ಇದ್ದಷ್ಟು ಅದು ನಮಗೆ ಭಾರವನ್ನು ಉಂಟು ಮಾಡುತ್ತೆ, ಯಶಸ್ಸಿಗೆ ಅಡ್ಡಿ ಮಾಡುತ್ತೆ ಹೊರತು ಆ ಸಮಸ್ಯೆ ನಾವು ಯಾವಾಗ ತೆಗೆದಾಕ್ತೀವಿ, ಎಸ್ಪೆಷಲಿ ಪೇರೆಂಟ್ಸ್. ಸರ್ ಹೇಳ್ತಾಯಿದ್ರು, ದಯವಿಟ್ಟು ಕಂಪ್ಯಾರಿಸನ್ ಮಾಡಬೇಡಿ ಮಕ್ಕಳನ್ನ ಅಂತ. ಹೌದು, ಮೀನಿಗೆ ಮೀನೇ ಸಾಟಿ. ಯಾವುದೇ ಮಣ್ಣಲ್ಲಿ, ನಾನು ಈ ಮಣ್ಣಲ್ಲಿ ತೆಂಗಿನಕಾಯಿ ಬೆಳಿತೀನಿ ಅಂದರೆ ತೆಂಗಿನಕಾಯಿ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ನಿಮ್ಮ ಮಗ ಕಲೆನಲ್ಲಿ ಆಸಕ್ತಿ ಇದ್ದರೆ ಅವನಿಗೆ ಕಲೆ ಮಾತ್ರ ಯಶಸ್ಸಿ ಸಾಧ್ಯ. ಅದು ಬಿಟ್ಟು ಇಲ್ಲ ನನ್ನ ಮಗ ಇಂಜಿನಿಯರೇ ಆಗಬೇಕು ಅಂದರೆ ಅದು ಸಾಧ್ಯ ಆಗೋದಿಲ್ಲ. ನನ್ನ ಮಗ ಮೆಡಿಕಲಲ್ಲಿ ಆಸಕ್ತಿ ಇದೆ ಅಂದರೆ ಲೆಟ್ ಹಿಮ್ ಡೂ ವಿತ್ ಮೆಡಿಕಲ್ಸ್. ಇಲ್ಲ ನನ್ನ ಮಗ ಇಂಜಿನಿಯರೇ ಮಾಡಬೇಕು ಅಂದರೆ ನೀವು ಮತ್ತೆ ಕುದುರೆಗೂ ಮೀನಿಗೂ
ಹೊಂದಾಣಿಕೆ ಮಾಡಿದಾಗುತ್ತೆ. ಆ ಹೊಂದಾಣಿಕೆನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಪ್ರತಿಯೊಬ್ಬ ಹುಡುಗ ಈಕ್ವಲ್ಲು ಅಲ್ಲ, ಸರಿ, ಅವನಿಗೆ ಅಂತ ಯುನೀಕ್ನೆಸ್ ಇರುತ್ತೆ. ಎಲ್ಲ ಮಕ್ಕಳು ಮುಖ ನೋಡೋಕೆ ಒಂದೇ ರೀತಿ ಇರೋದಿಲ್ಲ, ಆಕಾರ ಒಂದೇ ರೀತಿ ಇರೋದಿಲ್ಲ, ಅದೇ ರೀತಿ ಅವರ ಬುದ್ಧಿಮಟ್ಟ ಕೂಡ ಒಂದೇ ರೀತಿ ಇರೋದಿಲ್ಲ. ಅದನ್ನು ಹುಡುಕುವಂಥ ಕೆಲಸ ನೀವು ಮಾಡಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಿಕ್ಷಕರು ತುಂಬ ಚೆನ್ನಾಗಿ ಟ್ರೈನ್ ಆಗಿರ್ತಾರೆ, ಅವ್ರಿಗೆ ಜವಾಬ್ದಾರಿಗಳನ್ನು ಕೊಡಿ ಅಂತ ಹೇಳ್ತಾ, ನನಗೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಟು ಇಲ್ಲಿ ಕೂರಿಸಿ ಈ ಒಂದು ಅವಕಾಶ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊತಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ